ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇಡೀ ಭಾರತಾದ್ಯಂತ ದಕ್ಷಿಣ ಭಾರತ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು ಯಾರು? ವಿಜಯ್ ಅವರು, ದಳಪತಿ ವಿಜಯ್ ಅವರು. ಇವರಂತ ಸಾಧನೆ ಯಾರು ಮಾಡಿಲ್ಲ. 2024ರಲ್ಲಿ ಇವರು ಪಕ್ಷವನ್ನ ಕಟ್ತಾರೆ, 25ರಲ್ಲಿ ಪ್ರಚಾರ ಮಾಡ್ತಾರೆ, 26ರಲ್ಲಿ CM ಆಗ್ತಾರೆ. ಇಂಥ ಸಾಧನೆ ಯಾವ BJP ಗೌರ್ಮೆಂಟ್ ಮಾಡಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕೂಡ ಮಾಡಿಲ್ಲ. ಇವಾಗ ಇವ್ರ ಬಗ್ಗೆ ಯಾಕೆ ಮಾತಾಡ್ಬೇಕಂತಂದ್ರೆ, ಹೊಸ ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ. ಅದ್ರ ಬಗ್ಗೆ ನಮಗೂ ಕೂಡ ಮೆಚ್ಚುಗೆ ಇದೆ. ಇದೇ ತರ ನಮ್ಮ ಕರ್ನಾಟಕದಲ್ಲೂ ಬಂದ್ರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ, ಪ್ರೈವೇಟ್ ಸ್ಕೂಲ್ಗಳ ಫೀಸ್ ಅನ್ನ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ತಮಿಳುನಾಡಲ್ಲಿ. LKG UKGಗೆ ಒಂದು 12,000 ಹಿಡಿದು PUC ವರೆಗೂ ಲಾಸ್ಟ್ 24,000 ವರೆಗೂ ಅಷ್ಟೇ ಲಾಸ್ಟ್. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ವಲ್ಲ, UKG LKGಗೆ ನಮಗೆ 2 ಲಕ್ಷ ಅಮೌಂಟು ಅನ್ನತ್ರ. ಅವ್ರು ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಬುಕ್ನಾಗ ಇರೋದು ಹೇಳ್ಕೊಡ್ತಾರ ಅಥವಾ ಏನಾರ ಅಂತರ್ಗ್ರಹದಿಂದ ಏನಾರು ತಂದು ಏನಾರು ಎಜುಕೇಶನ್ ಮಾಡ್ತಾರ. ಇದು ಒಂದು ಒಳ್ಳೆ ನಿರ್ಧಾರ. ಕರ್ನಾಟಕದಲ್ಲಿ ಕೂಡ ಇದಾಗಬೇಕು. ಇಲ್ಲಿ ನಮ್ಮ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಏನು ಪ್ರೈವೇಟ್ ಸ್ಕೂಲಿಗೆ 2 ಲಕ್ಷ 5 ಲಕ್ಷ ಸ್ಕೂಲಿಗೆ ಸೇರಿಸಿದ ತಕ್ಷಣ ಮಗು ಬುದ್ಧಿವಂತ ಆಗಲ್ಲ. ವಿಶ್ವೇಶ್ವರಯ್ಯ ಓದಿರೋದು ಇದೇ ನ್ಯಾಷನಲ್ ಕಾಲೇಜ್, ಬೆಂಗಳೂರು ನ್ಯಾಷನಲ್ ಕಾಲೇಜು. ಎಷ್ಟು ಜನ ಓದ್ತಾ ಇದ್ದಾರೆ ಅಲ್ಲಿ. ಇಡೀ ವರ್ಲ್ಡ್ ಇಂಜಿನಿಯರ್ ಆದ್ರು ಅವರು. ಸದ್ಯಕ್ಕೆ ಹೊಸ ಒಂದು ರೂಲ್ಸ್ ಅನ್ನು ಮಾಡಿದೆ. 1 to 5 ಇಂದ 18,000, 5 to 10ಗೆ ಮಿನಿಮಮ್ 20 ಒಳಗಡೆನೆ ಮಾಡಿದ್ದಾರೆ, 10ನೇ ಕ್ಲಾಸ್ ವರೆಗೂ. ಮತ್ತೆ PUCಗೆ ಒಂದು 3,000 4,000 ಜಾಸ್ತಿ ಮಾಡಿದ್ದಾರೆ. ಇವಾಗ ಹೆಚ್ಚು ಕಮ್ಮಿ ಈಕ್ವಾಲಿಟಿ ಅನ್ನಂಗೆ ಆಗುತ್ತೆ. ಅವರು ಕೂಡ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪ್ರೈವೇಟ್ ಸ್ಕೂಲ್ಗಳ ಆವಳಿ ಕಡಿಮೆ ಆಗುತ್ತೆ ತಮಿಳುನಾಡಲ್ಲಿ. ಇದು ನಮ್ಮ ಕರ್ನಾಟಕಕ್ಕೆ ಆಲ್ ಓವರ್ ಇಂಡಿಯಾಕ್ಕೆ ಬರಬೇಕು. ಆಕ್ಚುಲಿ ರಷ್ಯಾ, ಚೀನಾ GST ಯಾವಾಗ ಆ್ಯಡ್ ಮಾಡ್ತೋ ಅವಾಗಿಂದ ಎಜುಕೇಶನ್ ಹೆಲ್ತ್ ಫ್ರೀ ಕೊಟ್ಟರು. ಅಲ್ಲಿ ನಮ್ಮ ಭಾರತದಲ್ಲಿ ಕೊಡಕ್ಕಾಗಿಲ್ಲ. ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಕೊಡಬೇಕಿತ್ತದು. ಎಜುಕೇಶನ್ ಹೆಲ್ತ್ ಫ್ರೀ ಕೊಟ್ಟಿದ್ರೆ ಎಲ್ಲರ ಸಮಬಾಳ್ವೆ ಅನ್ನೋದೊಂದು ಗೊತ್ತಾಗ್ತಾ ಇತ್ತು. ಮತ್ತೆ ಅವರು ಎಲೆಕ್ಷನ್ ಬಿಫೋರ್ ಏನೇನು ಆಶ್ವಾಸನೆಗಳು ಕೊಟ್ಟಿದ್ದು, ಅದರಲ್ಲಿ ಸಿಂಗಂ ಪೆಣ್ಣೆ ಅಂತ ಒಂದು ಏನು ಈ ಕಾಲೇಜ್ಗೆ ಹೋಗ್ತಕ್ಕಂಥ ಹುಡುಗಿಯರಿಗೆ, ಕೆಲಸ ಹೋಗ್ತಕ್ಕಂಥ ಈ ಮಹಿಳೆಯರಿಗೆ ಏನು ಕೆಲಸದ ಸಮಯದಲ್ಲಿ ತೊಂದರೆ ಕೊಡ್ತಕ್ಕಂಥವ್ರಿಗೆ ಸಿಂಗಂ ಪೆಣ್ಣೆ ಅಂತ ಒಂದು ಸಪ್ರೇಟ್ ಟೀಮ್ ಅನ್ನು ರೆಡಿ ಮಾಡಿದ್ದಾರೆ. ಸ್ಟೇಷನ್ಗೂ ಸಪ್ರೇಟ್ 8 ರಿಂದ 10 ಜನ ಪೊಲೀಸರು ಬರೀ ಹೆಣ್ಣು ಮಕ್ಕಳೇ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋದಾಗ್ಲಿ, ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಇದೆಲ್ಲ ಮಾಡಿದ್ರೆ ಹೊಸ ಹೊಸ ಕಾನೂನುಗಳನ್ನ ತಂದಿದ್ದಾರೆ. ಇದು ಒಂಥರ ಚೇಂಜಸ್ಗೆ ಒಂದು ಕಾರಣ ಅನ್ಸುತ್ತೆ. ಅವ್ರು ಇದುವರೆಗೂ ಪ್ರೆಸ್ ಮೀಟೇ ಮಾಡಿಲ್ಲ, ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಅವ್ರು ಕರ್ನಾಟಕಕ್ಕೆ ಉಡುಪಿಗೆ ಬಂದ್ರು, ಮೂಕಾಂಬಿಕಾ ದೇವಸ್ಥಾನಕ್ಕೆ. ಹೆಂಗೆ ರೋಡ್ ತುಂಬಾ ಜನ ಸೇರಿದಾರ್ರಿ. ಆ ಮನುಷ್ಯನಲ್ಲಿ ಒಂದು IQ ಪವರ್ ಜಾಸ್ತಿ ಇದೆ, ಕೆಲಸ ಮಾಡ್ತಾನೆ ಅನ್ನೋದು. ಇದುವರೆಗೂ ಪ್ರೆಸ್ ಮೀಟ್ ಮಾಡಿಲ್ಲ. ವಿನ್ ಆದ್ರೂ ಪ್ರೆಸ್ ಮೀಟ್ ಮಾಡಿಲ್ಲ. ಅವ್ರದ್ದೇನಿದ್ರು TVK ಪಕ್ಷದ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಅದನ್ನ ಅವ್ರು ಹಾಕೊಂತಾರೆ. ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂದೊಂದೇ ಮಾಡ್ತಾ ಇದ್ದಾರೆ. ಅದೇ ವಿಷಯವಾಗಿ ಗೌರ್ಮೆಂಟ್ ಕಚೇರಿಗಳಲ್ಲಿ CC ಕ್ಯಾಮ್ರಾ, ಸ್ಕೂಲ್ಗಳಲ್ಲಿ CC ಕ್ಯಾಮ್ರಾ ಇರಬೇಕು ಅಂತಾನು ಕೂಡ ಹೇಳಿದ್ದಾರೆ. ಮತ್ತೆ ಯಾರಾದ್ರೂ ಲಂಚ್ 1,000 ಆಗಲಿ 2,000 ಯಾರು ಲಂಚ ಪಡಿತಿದ್ರೆ ಅವ್ರ ಫೋಟೋ ಮತ್ತೆ ಅವರ ಐಡೆಂಟಿಟಿ ಏನನ್ನ ಗೌರ್ಮೆಂಟ್ಗೆ ತಲುಪಿಸಿದ್ರೆ ಅವ್ರಿಗೆ 1 ಲಕ್ಷ ಬಹುಮಾನ ಅಂತ ಕೂಡ ಹೇಳಿದ್ದಾರೆ. ಇದಕ್ಕಿನ್ನ ಬೇಕಾ? ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಾಧ್ಯವ ಇದು ಮಾಡೋದಕ್ಕೆ? ಅಂತ ಕ್ಯಾಂಡಿಡೇಟ್ ಯಾರಾದ್ರೂ ಇದ್ದಾರಾ? ನೋಡಿ, ಈ ಸ್ಕೂಲ್ ವಿಚಾರಗಳಲ್ಲಿ ಆಗಿರ್ಬೋದು, ಹೆಣ್ಮಕ್ಳಲ್ಲಿ ತಗೊಂಡಿರ್ತಕ್ಕಂಥ ಸಿಂಗಂ ಪೆಣ್ಣೆ ಅನ್ನೋದೊಂದು ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು, ಅದೊಂದು ವಿಡಿಯೋ ಕೂಡ ವೈರಲ್ ಆಯ್ತು. ಅವ್ರದ್ದೊಂದು ಮೂವಿ ಬಂದಿತ್ತು. ಆ ಮೂವಿ ಒಳಗೆ ಒಂದು ಸಿಂಗಂ ಪೆಣ್ಣೆ ಅಂತ ಸಾಂಗ್ ಇತ್ತು. ಆ ಪೊಲೀಸರೆಲ್ಲ ಕೂಡ ಅದೇ ಮ್ಯೂಸಿಕ್ ಅನ್ನು ಹೊಡೆದ್ರು. ಅದು ನೋಡೋದಕ್ಕೆ ಖುಷಿ ಅನ್ನಿಸ್ತು. ನಿಜವಾಗಿ ಈ ಮನುಷ್ಯನಲ್ಲಿ ಏನೋ ಶಕ್ತಿ ಇದೆ, ಏನೋ ಕೆಲಸ ಮಾಡ್ತಿದ್ದಾನೆ ಅನ್ನಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ, 9,000 ಜಮೀನನ್ನ ರೈತರಿಂದ ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದಾಲೋಚನೆ. ಓಕೆ, ಬೆಂಗಳೂರಿಗೆ ಹತ್ರ ಬಿಡದಿ ರಾಮನಗರ ಇದೆ, ಜನಸಂಖ್ಯೆ ಸ್ಫೋಟ ಆಗಿದೆ ಬೆಂಗಳೂರಲ್ಲಿ. ಅವ್ರನ್ನ ಡಿವೈಡ್ ಮಾಡಬೇಕು, ಅಲ್ಲಿಗೆ ಹಾಕ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ. ಬಟ್ ರೈತರ ಜಮೀನೇ ಯಾಕೆ ಅಂತ ಬೇರೆ ಬೇರೆ ಕಡೆ ಡಿವೈಡ್ ಮಾಡ್ಬೋದಾಗಿತ್ತು. ಇವರು ಒಂದೇ ಹತ್ರನೇ ಮಾಡ್ತೀವಿ, ಟೌನ್ಶಿಪ್ಪು. ಅವ್ರು ಏನೇ ಮಾಡಿದ್ರು ರೈತರಂತೂ ಬಿಡೋದಿಲ್ಲ. ಕಾನೂನು ಇವಾಗೆಲ್ಲ ರೈತರ ಮಕ್ಕಳೆಲ್ಲ ಓದ್ಕೊಂಡಿದ್ದಾರೆ, ಮೊದಲ ಥರ ಆಗಲ್ಲ. ನೀವೇನೇ CM ಆದರೂ ಕೂಡ ರೈತರು ಸಾಮಾನ್ಯವಾಗಿ ಜಗ್ಗಲ್ಲ. ನೀವು 9,000 ಎಕರೆ ನೀವು ತಗೊಳಕ್ಕೆ ಸಾಧ್ಯನೇ ಇಲ್ಲ. ಮುಂದಾಲೋಚನೆ ಕರೆಕ್ಟ್ ಆಗಿದೆ, ಆದರೆ ರೈತರ ಜಮೀನು ಯಾಕೆ? ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ ತುಂಬ ಒಳಿತು ಅನ್ನಿಸ್ತಾ ಇದೆ. ಸ್ಕೂಲ್ಗಳಲ್ಲಾಗಿರ್ಬೋದು, ಆ ಹೆಣ್ಣು ಮಕ್ಕಳ ವಿಷಯದಲ್ಲಾಗಿರ್ಬೋದು,
ಆ CC ಕ್ಯಾಮ್ರಾಗಳು ಎಲ್ಲ ಕಡೆ, ವಿಲೇಜ್ನಲ್ಲೂ CC ಕ್ಯಾಮ್ರಾಗಳು, ಪಂಚಾಯಿತಿಗೆ ಒಂದೊಂದು ಆಂಬುಲೆನ್ಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ಇರಬೇಕು ಅಂತ. ಒಬ್ರು ಇಬ್ರು ಕಾನ್ಸ್ಟೇಬಲ್ನ ಕೂಡ ಪಂಚಾಯಿತಿ ಅರೌಂಡಾಗ ಹಾಕ್ತೀವಿ, ಅವರು ಪಂಚಾಯಿತಿಯಲ್ಲೇ ಬಂದು ಕುತ್ಕೋಬೇಕು ಅನ್ನೋ ಥರ ಕೂಡ ಹೇಳಿದ್ದಾರೆ. ಲಂಚ ತಗೊಳೋದೇನಾದ್ರು ಗೊತ್ತಾದರೆ 1 ಲಕ್ಷ ಬಹುಮಾನ, ಅವ್ರು ಹಿಡಿದು ಕೊಟ್ಟವ್ರಿಗೂ 1 ಲಕ್ಷ ಬಹುಮಾನ ಅಂತ ಹೇಳಿದ್ದಾರೆ. ನಮಗೂ ಇಂಥ CM ಬೇಕು ಅನಿಸುತ್ತೆ. ಈ ಪಕ್ಷಗಳನ್ನು ನೋಡಿ ನೋಡಿ ಅದಾಗ್ತಂಗೆ ಇದಾಗ್ತಂಗೆ ಅದು ನೋಡಿ ಅವ್ರು ಏನೂ ಮಾಡ್ತಿಲ್ಲ ಕೆಲಸಗಳು, ಚೇಂಜಸ್ ಏನೂ ಬರ್ತಾ ಇಲ್ಲ. ಅದಕ್ಕೆ ಜನ ರೊಚ್ಚಿಗೆದ್ದು ಹೊಸ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಏನು ನೆಕ್ಸ್ಟು ಇನ್ನೊಂದು 6 ತಿಂಗಳಲ್ಲಿ BBMP ಬರ್ತಾ ಇದೆ ಬೆಂಗಳೂರಲ್ಲಿ, ಅದಕ್ಕೂ ಕೂಡ TVK ಪಕ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕೆಲವೊಂದು ಏರಿಯಾಗಳಿದೆ ಅವ್ರ ಪಕ್ಕದಲ್ಲಿ ವಿನ್ ಆಗೇ ಆಗ್ತಾರೆ. ಶ್ರೀರಾಮ್ಪುರ, ಗೋವಿಂದರಾಜನಗರ, ಕೆಲವು ಪ್ಲೇಸ್ಗಳಿವೆ ಅವರೇ ತುಂಬಿಕೊಂಡಿದ್ದಾರೆ, ಜಾಸ್ತಿ ವಿನ್ ಆಗ್ತಾರೆ ಅವರು. ಆಲ್ಮೋಸ್ಟ್ ಅವ್ರದ್ದು ಒಂದು ಹಿಡಿತ ಬರುತ್ತೆ ಬೆಂಗಳೂರಲ್ಲಿ. ಅವರು ವಿಜಯ್ ಅವರು ಒಂದು ಪ್ಲಾನ್ ಮಾಡಿದ್ದಾರೆ, ಏನು ಗೊತ್ತಾ, ಸೌತ್ ಇಂಡಿಯಾ ಫುಲ್ ಕಬಳಿಸ್ಬೇಕಂತ. ಬಟ್ ಕಷ್ಟ ಇದೆ, ಆದರೂ ಅವರ ಒಂದು ದೃಢ ಸಂಕಲ್ಪ ಏನಿದೆ ಮಾಡ್ತಾರೆ ಅನಿಸುತ್ತೆ. ಅವರು ನೋಡ್ತಾ ಇದ್ರೆ ಆ ಕ್ರೇಜ್ ಇದೆ, ಆ ಗುಣ ಇದೆ. ಟಾಪ್ ಹೀರೋ, ತಮಿಳ್ನಾಡಿನಲ್ಲಿ ಟಾಪ್ ಹೀರೋ, 200 ಕೋಟಿಗೂ ಅಧಿಕ ಸಂಭಾವನೆ ಪಡಿತಕ್ಕಂಥ ಅಂಥ ಸ್ಥಾನದಲ್ಲಿರೋರು ಬಿಟ್ಟು ಏನು ಅವ್ರು 20 ವರ್ಷದಿಂದ ಸ್ಟ್ರಗಲ್ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಇದು. ಅವರು ಎಲೆಕ್ಷನ್ನಿಗೆ ಬರೋದಕ್ಕೆ ಇನ್ನೊಂದು ಕಾರಣ ಇದೆ. ಅವ್ರದ್ದು ತಲೈವ ಅಂತ ಒಂದು ಮೂವಿ ಬಂತು, ಆ ಟೈಮಲ್ಲಿ ಜಯಲಲಿತಾ ಅವ್ರನ್ನ 20 ಅವರ್ ಕಾಯಿಸ್ತಾರೆ ಆ ಮೂವಿ ರಿಲೀಸ್ಗೋಸ್ಕರ. ಅವ್ರ ಮನೆ ಹೊರಗಡೆನೆ ಕಾಯಿಸ್ತಾರೆ. ಅದಾದ್ಮೇಲೆ ಕಾಲಿಗೆ ಕೂಡ ಬಿಡಿಸ್ಕೊಂತಾರೆ ಜಯಲಲಿತಾ ಅವರು. ಅದಾದ್ಮೇಲೆ ಅವರು ಇದೆಲ್ಲ ಡಿಸೈಡ್ ಮಾಡಿದ್ದು. 2012ರಲ್ಲಿ ಬಂತು ತಲೈವ ಅನ್ನೋ ಮೂವಿ, ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ ವಿಜಯ್ ಅವರು. ನಾವೇ ಪಕ್ಕದ ಸ್ಟೇಟ್ ಅವರು ಮಾತನಾಡುವಂಗೆ ಮಾಡಿದ್ದಾರೆ. ನಮ್ಮ ಸ್ಟೇಟ್ನ ನಾವು ಉಳ್ಕೋಬೇಕು, ಇಲ್ಲಿ ಹಂಗಾಗ್ತಾ ಇಲ್ಲ, ಊಟ ಆಗ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.